ಸ್ನೇಹಿತರೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಬಯಸ್ತಾ ಇವತ್ತಿನ ಈ ಒಂದು ವಿಡಿಯೋನ ನಾನು ಶುರು ಮಾಡ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಬಿಂದು ಅಂತ ಹೇಳ್ಬಿಟ್ಟು ಗಂಡನ ಹೆಸರು ವಿಶ್ವ ಅಂತೇಳಿ ಇವ್ರದ್ದು ಹೊಲ ಇದೆ 30 ಎಕರೆಗೆ. ಇದ್ರ ಬಗ್ಗೆ ನಾನು ಮಾಹಿತಿನ ಕೊಡ್ತೀನಿ. ಈಕೆ ಊರು ಬಂದ್ಬಿಟ್ಟು ಹೊರನಾಡು ಅಂತ ಹೇಳ್ಬಿಟ್ಟು ಸ್ನೇಹಿತರೆ ಎಲ್ಲರೂ ಕೇಳೇ ಇರ್ತೀರಾ ಈ ಒಂದು ಫೇಮಸ್ ಊರನ್ನ. ನೋಡಿ ಮತ್ತು ಹವ್ಯಾಸ ಬಂದ್ಬಿಟ್ಟು 3 ಹೊತ್ತು ಲಲ್ಲೆ ಹೊಡೆಯೋದು ಹವ್ಯಾಸ. ಕಷ್ಟ ಬಂದ್ಬಿಟ್ಟು ಕೂಡಿ ಬಾಳೋಕೆ ಆಗ್ತಾ ಇಲ್ಲ, ಪ್ರತಿಯೊಂದು ಕೆಲಸಕ್ಕೂ ಪತಿ ಅನುಮಾನ ಪಡುತ್ತಾರೆ ಅಂತ ಇಲ್ಲಿ ಅವರ ಒಂದು ಕಷ್ಟನ ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ಇನ್ನು ಕಾರಣ ಬಂದ್ಬಿಟ್ಟು ಒಂದು ದಿನ ಸ್ನೇಹಿತ ಕೆಳಗೆ ಹಾಕ್ಕೊಂಡು ಮಜಾ ಕೊಡುತ್ತಿದ್ದ. ಆಗ ಪತಿಗೆ ಗೊತ್ತಾಗಿ ಅವತ್ತಿಂದ ಆ ರೀತಿ ಆಡುತ್ತಿದ್ದಾರೆ. ಅವತ್ತಿಂದ ಏನೋ ಒಂದು ಕೆಲಸ ಮಾಡಿದ್ರೂ ಆ ರೀತಿ ಆಡ್ತಾರಂತೆ ಸ್ನೇಹಿತರು. ಇನ್ನು ಪರಿಹಾರ ಏನಂದರೆ ಒಂದೊಂದು ಕ್ಷಣನೂ ಸಹ ನೆನಪು ಮಾಡ್ಕೊಳ್ಬೇಕು, ಆ ರೀತಿ ಮಾಡಿಸ್ಕೋಬೇಕು ಅಂತ ಇವ್ರಿಗೆ ಒಂದು ಆಸೆ ಆಗಿದೆ ಸ್ನೇಹಿತರೆ. ಇನ್ನು ನೆಕ್ಸ್ಟ್ ಹೊಲದ ಬಗ್ಗೆ ನಾನು ಹೇಳಬೇಕು ಅಂತಂದರೆ ಸ್ನೇಹಿತರೆ, ನೋಡಿ ಇಲ್ಲಿ ಫ್ರೀ ಇದ್ದಾಗ ಅಮ್ಮ ಕಾಲ್ ಮಾಡಿ 1 ಗಂಟೆ ಮಾತಾಡ್ತಾರೆ. ಅದಕ್ಕೆ ಅನುಮಾನ ಪಟ್ಟು ಮೊಬೈಲ್ ಇಟ್ಕೊಂಡು ಇದ್ದಾರೆ ಅಂತ ಇಲ್ಲಿ ಮೊದಲನೇ ಹೇಳಿಕೆಯಲ್ಲಿ ಹೇಳಿರ್ತಕ್ಕಂಥದ್ದು. ಎರಡನೇದು ಬಂದ್ಬಿಟ್ಟು ದಿನಕ್ಕೆ 7 ಸಲ ಹಾಕ್ಕೊಂಡು ದೆಂಗ್ತಾರೆ. ಆದರೆ ಅದು ಪ್ರೀತಿಯಿಂದ ಅಲ್ಲ, ಸಾಮಾನು ಅಗಲ ಮಾಡಬೇಕು ಅನ್ನೋ ಒಂದು ಸಲುವಾಗಿ ಆ ರೀತಿ ಮಾಡ್ತಾರೆ. ಅದು ಇಷ್ಟ ಆಗ್ತಾ ಇಲ್ಲ ಅಂತ ಇಲ್ಲಿ ಹೇಳಿದ್ದಾರೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಶಾಪಿಂಗ್ ಮಾಡೋದಕ್ಕೆ ಅಂತ ಫ್ರೆಂಡ್ಸ್ ಜೊತೆಗೆ ಹೋದರೆ ಜೊತೆಗೆ ಬಂದು ವಟಗುಟ್ಟುತ್ತಾರೆ. ನೆಮ್ಮದಿಯಿಂದ ಶಾಪಿಂಗ್ ಮಾಡೋದಕ್ಕೂ ಆಗೋದಿಲ್ಲ. ಏನು ಇಷ್ಟೊತ್ತರೆಗೂ ಶಾಪಿಂಗ್ ಮಾಡಿದ್ಯಾ, ಏನು ಕತೆ ಅಂತ ಹೇಳ್ಬಿಟ್ಟು ವಟ ಅಂತ ಕೊಡ್ತಾ ಇರ್ತಾರಂತೆ. ಆಗ ಆ ಒಂದು ಕಾರಣಕ್ಕೋಸ್ಕರ ಇವರು ಶಾಪಿಂಗ್ ಹೋಗೋದನ್ನೇ ಬಿಟ್ಬಿಟ್ಟಿದ್ದಾರೆ ಈ ಒಂದು ಇತ್ತೀಚಿನ ದಿನಗಳಲ್ಲಿ. ಇನ್ನು ಹೊಲದಲ್ಲಿ ಏನು ಬೆಳೆಯುತ್ತಿಲ್ಲ, ಅದಕ್ಕೆ ರೆಂಟ್ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಕಡಲೆ ಬೀಜ ಹಾಕಿದರೆ ವರ್ಷಕ್ಕೆ 1 ಮೂಟೆ ಕಡಲೆ ಬೀಜವನ್ನು ಕೊಟ್ಟರೆ ಸಾಕು, ಇನ್ನೇನು ಕೇಳೋದಿಲ್ಲ. ಮತ್ತು ಇನ್ನೇನು ಇರೋದಕ್ಕೂ ಮನೆ ಸಹ ಇರುತ್ತೆ, ಅಲ್ಲಿ ಹೊಲದಲ್ಲಿ ಆರಾಮಾಗಿರ್ಬೋದು, ನೆಮ್ಮದಿಯ ಜೀವನವನ್ನು ಮಾಡ್ಕೊಂಡಿರ್ಬೋದು ಪ್ರಕೃತಿ ಮಡಿಲಲ್ಲಿ. ಇನ್ನು ಹೊಲದ ಪಕ್ಕದಲ್ಲೇ ಬಂಡೆಗಳು ಹಾಗೂ ಜಾಲಿಗಿಡಗಳು ಬೆಳೆದು ಗಲೀಜೆಲ್ಲ ಆಗಿದೆ. JCBಯಿಂದ ಕ್ಲೀನ್ ಮಾಡಿಸಿ ನಂತರ ಹೊಲದಲ್ಲಿ ಏನು ಬೇಕಾದರೂ ಅದನ್ನು ಬೆಳಿಬೋದು. ಓಕೆನಾ, ಆ ಒಂದು ಕೆಲಸವನ್ನು ತಾವೇ ಮಾಡಬೇಕಾಗುತ್ತೆ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ನೆಕ್ಸ್ಟ್ ಬಂದ್ಬಿಟ್ಟು ಹೊಲ ಇಲ್ಲ, ಜೊತೆಗೆ ಕೆಲಸನೂ ಇಲ್ಲ ಅಂತ ಹೇಳುವವರಿಗೆ ಹೇಳಿ ಮಾಡಿಸಿದ ಹೊಲ ಅಂತ ಹೇಳ್ಬೋದು ಸರ್ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು ಸ್ನೇಹಿತರೆ. ಅಂದರೆ ಇತ್ತೀಚಿನ ದಿನಗಳಲ್ಲಿ ಜಾಬ್ ಇಲ್ಲ ನನಗೆ ಅಂತ ಹೇಳೋರು ಜಾಸ್ತಿ ಜನ ಇದ್ದಾರೆ. ಅಂಥವರಿಗೆ ಈ ಥರ ಒಂದು ಕೆಲಸಗಳು ಸಿಗ್ತವೆ. ಓಕೆನಾ, ಇಷ್ಟ ಇದ್ದರೆ ಮಾಡ್ಬೋದು, ಇಲ್ಲಾಂದರೆ ಬಿಡ್ಬೋದು. ತಮ್ಮ ಅಭಿಪ್ರಾಯ ಏನು ಕಮೆಂಟ್ ಮುಖಾಂತರ ತಿಳಿಸಿ.